ಬೃಹತ್ ಪ್ರತಿಭಟನಾ ರ್ಯಾಲಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಸುಎಸೆದ ಪ್ರಕರಣ. ಇದು ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸರ್ವಾಂಗೀಣ ಜನರ ಒಂದು ಬದುಕಿಗಾಗಿ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನ್ಯಾಯಪಾಲಿಯನ್ನು ನ್ಯಾಯ ಸಂರಕ್ಷಣೆ ಮಾಡತಕ್ಕಂಥ ನ್ಯಾಯಾಧೀಶರ ಮೇಲೆ ಸುವೆಸಿದಾರಂತಂದ್ರೆ ಇದಕ್ಕಿಂತ ಇಂಥ ದೇಶದ್ರೋಹಿಗಳನ್ನು ಗಲ್ಲಿಗೇರಿಸಬೇಕಂತ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ. ನಾವೇನು ಅರಿಕೆ ಮಾಡ್ಕೊಳ್ಳೋದಂತಂದ್ರೆ ಸಂಘ ಪರಿವಾರದವರು ನಾವು ಹಿಂದೂ 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 ಅಂತ ಹೇಳ್ತಿರ್ತಾರ. ದಲಿತರು ಯಾರು ಹಿಂದೂಗಳಲ್ಲ. ನಾವು ನಮ್ಮನ್ನ ಯಾಕೆ ತಾರತಮ್ಯ ಮಾಡ್ತಾರ? ಅವರೆಲ್ಲ ಹಿಂದೂ ಹಿಂದೂ ಅಂತ ಹೇಳ್ಕೊಂಡ ಇವೆಲ್ಲ ದಲಿತ ಜನಾಂಗವನ್ನು ಇವತ್ತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನಾಗಲಿ ನ್ಯಾಯಮೂರ್ತಿಗಳನ್ನೇ ಇವರು ಬಿಟ್ಟಿಲ್ಲ ಅಂತಂತಂದ್ರೆ ಉಳಿದ ಸಾಮಾನ್ಯ ಜನರ ಗತಿ ಏನು? ಅದಕ್ಕಾಗಿ ನಾವೆಲ್ಲರೂ ಅವತ್ತಿನ ದಿವಸ ಶುಕ್ರವಾರ ದಿವಸ ವಿವಿಧ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ನಾಯಕರುಗಳನ್ನು ಕೂಡಿಸಿ, ಸಮಾಜದ ಸಂಘಟನೆಯ ಕಾರ್ಯಕರ್ತರನ್ನು ಕೂಡಿಸಿ, ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡಿ ಬಂದ ಕಾರಣ ಅವತ್ತಿನ ದಿವಸ ನಾವೆಲ್ಲರೂ ನಗರಸಭೆಯಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನೆ ಮಾಡಿ ಅವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ತಮ್ಮದು ಒಂದು ಬೆಂಬಲ ನಮಗೆ ಬೇಕಾಗಿದೆ, ತಮ್ಮ ಸಹಕಾರ ನಮಗೆ ಬೇಕು. ಈಗ ದಲಿತರು ಅಂತಂತಂದ್ರೆ ದಲಿತರ ಮೇಲೆ ಈಗ ಎಲ್ಲ ಕಡೆ ದಲಿತರನ್ನು ಹತ್ತಿಕ್ಕುವಂಥ ಈ ದೇಶದಲ್ಲಿ ಇರತಕ್ಕಂಥ ಮನುವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಸಮಾಜದ ಕಟ್ಟ ಕಡೆಯಲ್ಲಿ ಇರತಕ್ಕಂಥ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಸಮಾಜದ ವರ್ಗಗಳಿಗೆ ಇವತ್ತಿನ ದಿವಸ ಸಂವಿಧಾನದಲ್ಲಿ ನ್ಯಾಯಪಾಲನೆಯ ಒಂದು ಸಾಮಾಜಿಕ ನ್ಯಾಯಪಾಲನೆ ಹಕ್ಕನ್ನು ಕೊಟ್ಟಿದ್ದಾರೆ. ಅಂತ ಒಬ್ಬ ಮಹಾಮಾನವತೆವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನ ಬದ್ಧಾಗಿ ನಡೀತಕ್ಕಂಥ ನ್ಯಾಯಾಂಗದ ಮೇಲೆ ಇವತ್ತಿನ ದಿವಸ ಸಂಘ ಪರಿವಾರದ ಮನುವಾದಿಗಳು ಇವತ್ತಿನ ದಿವಸ ಸುವೆಸಿತಾರಂತಂತಂದ್ರೆ ಮಾನವ ಸಮಾಜ ಎಲ್ಲರೂ ತಲೆ ತಗ್ಗಿಸುವಂಥ ಒಂದು ಈ ಸಂಗತಿ ಇವತ್ತಿನ ದಿವಸ ದೇಶದಲ್ಲಿ ಹುಟ್ಟುಕೊಂಡಿದೆ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮನೇ ಬೇಡ, ನನಗೆ ಹಿಂದೂ ಧರ್ಮವನ್ನು ಬಿಟ್ಟುಕನ್ನ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ಕೊಂಡ ಹೋಗಿದ್ದಾರಲ್ಲ, ಹಿಂದೂ ಧರ್ಮದಲ್ಲೇ ಇವತ್ತಿನ ದಲಿತರನ್ನು ತೊಳೆಯುವಂಥ ಒಂದು ಹುನ್ನಾರ ನಡೆದಿದೆ. ಈ ಒಂದು ಹುನ್ನಾರವನ್ನು ಮಾಡ್ತಕ್ಕಂಥ ದೇಶದ್ರೋಹಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕಂತ ಇವತ್ತಿನ ದಿವಸ ನಾವೆಲ್ಲರೂ ಬೃಹತ್ ಪ್ರತಿಭಟನೆಯ ಮೂಲಕ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ.